ಕೋಗಿಲು ಬಡಾವಣೆಯಲ್ಲಿ ಯಾರೆಲ್ಲ ಮನೆಗಳನ್ನ ಕಳ್ಕೊಂಡಿದ್ರು ಅವರಿಗೆ ಈಗ ಮನೆ ಭಾಗ್ಯ ಸಿಗ್ತಾರೆ. ಅದರಲ್ಲಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಅನ್ನೋದು ಈಗ ಕಂಡೀಷನ್. ಕೋಗಿಲು ಕದ್ದನ ಅರ್ಹರಿಗೆ ಸಿಗುತ್ತೆ ಮನೆ ಭಾಗ್ಯ. ಅರ್ಹ ಫಲಾನುಭವಿಗಳನ್ನ ಕರೆದು ದಾಖಲೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. 262 ಜನರಿಂದ ಪುನರ್ವಸತಿಗಾಗಿ ಅರ್ಜಿ ಸಲ್ಲಿಸಲಾಗಿತ್ತು. 262 ಮಂದಿ ಪೈಕಿ 35ರಿಂದ 40 ಜನರ ದಾಖಲೆ ಸರಿಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅರ್ಹ ವ್ಯಕ್ತಿಗಳ ಅಂತಿಮ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ಅಧಿಕಾರಿಗಳು ಭೇಟಿ ಕೊಡ್ತಾರೆ, ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ದಾಖಲೆಗಳು ಎಲ್ಲವೂ ಕೂಡ ಸರಿಯಾಗಿದ್ರೆ ಅಂತವರಿಗೆ ಮಾತ್ರ ಮನೆ ಭಾಗ್ಯ ಸಿಗುತ್ತೆ. ಕೋಗಿಲ್ ಲೇಔಟ್ನಲ್ಲಿ ಇವತ್ತು ಜನರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸ ಆಯಿತು. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಕೋಗಿಲ್ ಲೇಔಟ್ನ ಇದು ಶಾಲಾ ಆವರಣದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಡಿಸೆಂಬರ್ 21ರಂದು ಕೋಗಿಲ್ ಲೇಔಟ್ನ ಫಕೀರ್ ಲೇಔಟ್ ಮತ್ತು ವಾಶಿಂ ಲೇಔಟ್ನ ಸರಿಸುಮಾರು 160ಕ್ಕೂ ಅಧಿಕ ಮನೆಗಳನ್ನು ಡೆಮಾಲಿಷನ್ ಮಾಡಲಾಗಿತ್ತು. ತದನಂತರದಲ್ಲಿ ಪುನರ್ವಸತಿ ವಿಚಾರ ಬಂದಾಗ ಸರಿಸುಮಾರು 260ಕ್ಕೂ ಅಧಿಕ ಜನರು ನಮಗೂ ಮನೆ ಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಒಂದು ವಿಚಾರ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. 167 ಮನೆಗಳನ್ನು ನಾವು ಡೆಮಾಲಿಷನ್ ಮಾಡಿದ್ವಿ, ಹಾಗಾದ್ರೆ 260 ಜನರು ಯಾಕೆ ಮನೆಗಾಗಿ ಅರ್ಜಿ ಸಲ್ಲಿಸಿದ್ರು ಅನ್ನೋ ಕೂಡ ಪ್ರಶ್ನೆ ಮೂಡಿತು. ತದನಂತರದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರಬಹುದು, ತಹಶೀಲ್ದಾರ್ ಆಗಿರಬಹುದು, ಜಿಬಿ ಅಧಿಕಾರಿಗಳಿಂದ ಹಂತ ಹಂತವಾಗಿ ಇಲ್ಲಿ ಸರ್ವೆ ಕೂಡ ನಡೆಯಿತು. ಪ್ರತಿಯೊಬ್ಬರ ಡಾಕ್ಯುಮೆಂಟ್ ಅನ್ನು ಕಲೆಕ್ಟ್ ಮಾಡುವಂತಹ ಒಂದು ಕೆಲಸ ಆಯಿತು. ಜೊತೆಗೆ ಅವರ ಹತ್ರ ಯಾವಾಗ ನೀವು ಬೆಂಗಳೂರಿಗೆ ಬಂದ್ರಿ, ಕೋಗಿಲ್ ಲೇಔಟ್ಗೆ ಯಾವಾಗ ಬಂದ್ರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಹತ್ರ ಮಾಹಿತಿ ಕಲೆ ಹಾಕಿ ಅದನ್ನು ನಮೂದು ಮಾಡುವಂತಹ ಒಂದು ಕೆಲಸ ಆಗಿತ್ತು. ಈ ಒಂದು ಸರ್ವೆ ಪ್ರಕ್ರಿಯೆ ಮುಗಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೆಲಸ ನಡೆಯಿತು. ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರು ಕಳೆದ 5 ವರ್ಷಗಳಿಂದ ಕೋಗಿಲ್ ಲೇಔಟ್ ನಲ್ಲಿ ವಾಸ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ಯಾರ್ಯಾರ ಹತ್ರ ಇದೆ ಅವರನ್ನು ಅರ್ಹರು ಅಂತ ಪರಿಗಣಿಸಲಾಯಿತು. ಜೊತೆಗೆ ಆಧಾರ್ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡ್ ಆಗಿರಬಹುದು, ರೇಷನ್ ಕಾರ್ಡ್ ಆಗಿರಬಹುದು, 5 ವರ್ಷಗಳಿಂದ ಬೆಂಗಳೂರಿನ ಕೋಗಿಲ್ ಲೇಔಟ್ ಅಲ್ಲಿ ವಾಸ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರ ಹತ್ರ ಡಾಕ್ಯುಮೆಂಟ್ ಇದೆ ಅಂತವರಿಗೆ ಫೋನ್ ಮಾಡಿ ನೀವು ಅರ್ಹರು, ನಿಮ್ಗೆ ಮನೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಕಾಲ್ ಮಾಡಿದ್ರು. ಈ ನಡುವೆ ಕೆಲವೊಂದಿಷ್ಟು ಜನರ ಗೊಂದಲಕ್ಕೀಡಾಗುತ್ತೆ. ಅವರು ಕೂಡ ತಮ್ಮ ಹೆಸರೇನಾದ್ರೂ ಆ ಲಿಸ್ಟ್ ನಲ್ಲಿ ಇದೆಯಾ ಅಂದು ಇಲ್ಲಿ ಬಂದು ಚೆಕಿಂಗ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಿನ್ನೆ ಕೂಡ ಕಂದಾಯ ಇಲಾಖೆ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರ ಜೊತೆಗೆ ವಸತಿ ಸಚಿವ ಜಮೀರ್ ಅಹ್ಮದ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೂ ಕೂಡ ಒಂದಂತೂ ಸ್ಪಷ್ಟವಾಗಿ ಅವರು ಮೆನ್ಷನ್ ಮಾಡಿದ್ರು, ಯಾರ್ಯಾರು 5 ವರ್ಷಗಳಿಂದ ಕೋಗಿಲ್ ಲೇಔಟ್ ನಲ್ಲಿ ವಾಸ ಇದ್ದಾರೆ ಅಂತವರಿಗೆ ಮನೆಯನ್ನು ಅಂತವರು ಮನೆಗೆ ಅರ್ಹರು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆ 5 ವರ್ಷಗಳಿಂದ ಬೆಂಗಳೂರಿನ ಕೋಗಿಲ್ ಲೇಔಟ್ ನಲ್ಲಿ ಯಾರ್ಯಾರು ವಾಸ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರ ಹತ್ರ ಈ ರೀತಿಯ ಡಾಕ್ಯುಮೆಂಟ್ ಇದೆ ಅವರನ್ನು ಅರ್ಹರು ಅಂತ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಜಿಬಿ ಅಧಿಕಾರಿಗಳು ಕೂಡ ಇದೀಗ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಕೂಡ ಮಾಡ್ತಾ ಇದ್ದಾರೆ. ಇವರ ಹತ್ರ ಇರುವಂತಹ ಡಾಕ್ಯುಮೆಂಟ್ ಅನ್ನು ತಮ್ಮ ಕಂಪ್ಯೂಟರ್ ನಲ್ಲಿ ಹಾಕಿ ಡೇಟ್ ಆಫ್ ಇಶ್ಯೂ ಯಾವಾಗ ಆಗಿದೆ, ಉದಾಹರಣೆ ಆಧಾರ್ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡ್ ಆಗಿರಬಹುದು, ಅದರ ಡೇಟ್ ಆಫ್ ಇಶ್ಯೂ ಯಾವಾಗ ಆಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಚುನಾವಣೆ 2023ರ ಚುನಾವಣೆ ಮತಪಟ್ಟಿಯನ್ನು ಕೂಡ ಅಂದ್ರೆ ಚುನಾವಣೆ ಇದರಲ್ಲಿ ಕೂಡ ಇವರ ಲಿಸ್ಟ್ ನಲ್ಲಿ ಕೂಡ ಇವರ ಹೆಸರು ಇದೆಯಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದಿಷ್ಟು ನಾವು ಕಳೆದ ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ಕೋಗಿಲ್ ಲೇಔಟ್ ಅಲ್ಲಿ ವಾಸವಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಜೊತೆಗೆ ನಾವು 30 ವರ್ಷಗಳಿಂದಲೂ ಕೂಡ ಇಲ್ಲೇ ಇದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅಂದಿದ್ರು. ಇದೇ ಕಾರಣಕ್ಕೆ 2023 ಚುನಾವಣೆ ಮತಪಟ್ಟಿಯಲ್ಲಿ ಇವರ ಹೆಸರಿದೆ ಅನ್ನೋದನ್ನು ಕೂಡ ಒಂದಿಷ್ಟು ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬಹುತೇಕರ ಹತ್ರ ರೇಷನ್ ಕಾರ್ಡ್ ಇರಲಿಲ್ಲ ಅನ್ನೋ ವಿಚಾರ ಕೂಡ ಇತ್ತು. ಇದೇ ಕಾರಣಕ್ಕೆ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅನ್ನೋದನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಬೆಸ್ಕಾಂ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಯಾಕಂದ್ರೆ ಕರೆಂಟ್ ಕನೆಕ್ಷನ್ ವಿಚಾರ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಯಾಕಂದ್ರೆ ಅನಧಿಕೃತವಾಗಿದ್ರೆ ನೀವು ಕರೆಂಟ್ ಕನೆಕ್ಷನ್ ಯಾಕೆ ಕೊಟ್ರಿ, ಯಾವ ರೀತಿಯಲ್ಲಿ ಕೊಟ್ರಿ ಅನ್ನೋ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೂಡ ಇದ್ದಿತ್ತು. ಇದೇ ಕಾರಣಕ್ಕೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಆ ಒಂದು ವಿಚಾರವಾಗಿ ಕೂಡ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಬಡಾವಣೆಯಲ್ಲಿ ಯಾರೆಲ್ಲ ಮನೆಗಳನ್ನ ಕಳ್ಕೊಂಡಿದ್ರು ಅವರಿಗೆ ಈಗ ಮನೆ ಭಾಗ್ಯ ಸಿಗ್ತಾರೆ. ಅದರಲ್ಲಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಅನ್ನೋದು ಈಗ ಕಂಡೀಷನ್. ಕೋಗಿಲು ಕದ್ದನ ಅರ್ಹರಿಗೆ ಸಿಗುತ್ತೆ ಮನೆ ಭಾಗ್ಯ. ಅರ್ಹ ಫಲಾನುಭವಿಗಳನ್ನ ಕರೆದು ದಾಖಲೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. 262 ಜನರಿಂದ ಪುನರ್ವಸತಿಗಾಗಿ ಅರ್ಜಿ ಸಲ್ಲಿಸಲಾಗಿತ್ತು. 262 ಮಂದಿ ಪೈಕಿ 35ರಿಂದ 40 ಜನರ ದಾಖಲೆ ಸರಿಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅರ್ಹ ವ್ಯಕ್ತಿಗಳ ಅಂತಿಮ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ಅಧಿಕಾರಿಗಳು ಭೇಟಿ ಕೊಡ್ತಾರೆ, ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ದಾಖಲೆಗಳು ಎಲ್ಲವೂ ಕೂಡ ಸರಿಯಾಗಿದ್ರೆ ಅಂತವರಿಗೆ ಮಾತ್ರ ಮನೆ ಭಾಗ್ಯ ಸಿಗುತ್ತೆ.
ಕೋಗಿಲ್ ಲೇಔಟ್ನಲ್ಲಿ ಇವತ್ತು ಜನರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸ ಆಯಿತು. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಕೋಗಿಲ್ ಲೇಔಟ್ನ ಇದು ಶಾಲಾ ಆವರಣದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಡಿಸೆಂಬರ್ 21ರಂದು ಕೋಗಿಲ್ ಲೇಔಟ್ನ ಫಕೀರ್ ಲೇಔಟ್ ಮತ್ತು ವಾಶಿಂ ಲೇಔಟ್ನ ಸರಿಸುಮಾರು 160ಕ್ಕೂ ಅಧಿಕ ಮನೆಗಳನ್ನು ಡೆಮಾಲಿಷನ್ ಮಾಡಲಾಗಿತ್ತು. ತದನಂತರದಲ್ಲಿ ಪುನರ್ವಸತಿ ವಿಚಾರ ಬಂದಾಗ ಸರಿಸುಮಾರು 260ಕ್ಕೂ ಅಧಿಕ ಜನರು ನಮಗೂ ಮನೆ ಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಒಂದು ವಿಚಾರ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. 167 ಮನೆಗಳನ್ನು ನಾವು ಡೆಮಾಲಿಷನ್ ಮಾಡಿದ್ವಿ, ಹಾಗಾದ್ರೆ 260 ಜನರು ಯಾಕೆ ಮನೆಗಾಗಿ ಅರ್ಜಿ ಸಲ್ಲಿಸಿದ್ರು ಅನ್ನೋ ಕೂಡ ಪ್ರಶ್ನೆ ಮೂಡಿತು. ತದನಂತರದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಜಿಬಿ ಅಧಿಕಾರಿಗಳಿಂದ ಹಂತ ಹಂತವಾಗಿ ಇಲ್ಲಿ ಸರ್ವೆ ಕೂಡ ನಡೆಯಿತು. ಪ್ರತಿಯೊಬ್ಬರ ಡಾಕ್ಯುಮೆಂಟ್ ಅನ್ನು ಕಲೆಕ್ಟ್ ಮಾಡುವಂತಹ ಒಂದು ಕೆಲಸ ಆಯಿತು. ಜೊತೆಗೆ ಅವರ ಹತ್ರ ಯಾವಾಗ ನೀವು ಬೆಂಗಳೂರಿಗೆ ಬಂದ್ರಿ, ಕೋಗಿಲ್ ಲೇಔಟ್ಗೆ ಯಾವಾಗ ಬಂದ್ರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಹತ್ರ ಮಾಹಿತಿ ಕಲೆ ಹಾಕಿ ಅದನ್ನು ನಮೂದು ಮಾಡುವಂತಹ ಒಂದು ಕೆಲಸ ಆಗಿತ್ತು. ಈ ಒಂದು ಸರ್ವೆ ಪ್ರಕ್ರಿಯೆ ಮುಗಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೆಲಸ ನಡೆಯಿತು. ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರು ಕಳೆದ 5 ವರ್ಷಗಳಿಂದ ಕೋಗಿಲ್ ಲೇಔಟ್ ನಲ್ಲಿ ವಾಸ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ಯಾರ್ಯಾರ ಹತ್ರ ಇದೆ ಅವರನ್ನು ಅರ್ಹರು ಅಂತ ಪರಿಗಣಿಸಲಾಯಿತು. ಜೊತೆಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, 5 ವರ್ಷಗಳಿಂದ ಬೆಂಗಳೂರಿನ ಕೋಗಿಲ್ ಲೇಔಟ್ ಅಲ್ಲಿ ವಾಸ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರ ಹತ್ರ ಡಾಕ್ಯುಮೆಂಟ್ ಇದೆ ಅಂತವರಿಗೆ ಫೋನ್ ಮಾಡಿ ನೀವು ಅರ್ಹರು, ನಿಮ್ಗೆ ಮನೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಕಾಲ್ ಮಾಡಿದ್ರು. ಈ ನಡುವೆ ಕೆಲವೊಂದಿಷ್ಟು ಜನರ ಗೊಂದಲಕ್ಕೀಡಾಗುತ್ತೆ. ಅವರು ಕೂಡ ತಮ್ಮ ಹೆಸರು ಏನಾದ್ರೂ ಲಿಸ್ಟ್ ನಲ್ಲಿ ಇದೆಯಾ ಅಂದು ಇಲ್ಲಿ ಬಂದು ಚೆಕಿಂಗ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಿನ್ನೆ ಕೂಡ ಕಂದಾಯ ಇಲಾಖೆ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರ ಜೊತೆಗೆ ವಸತಿ ಸಚಿವ ಜಮೀರ್ ಅಹ್ಮದ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೂ ಕೂಡ ಒಂದಂತೂ ಸ್ಪಷ್ಟವಾಗಿ ಅವರು ಮೆನ್ಷನ್ ಮಾಡಿದ್ರು, ಯಾರ್ಯಾರು 5 ವರ್ಷಗಳಿಂದ ಕೋಗಿಲ್ ಲೇಔಟ್ ನಲ್ಲಿ ವಾಸ ಇದ್ದಾರೆ ಅಂತವರಿಗೆ ಮನೆಯನ್ನು ಅಂತವರು ಮನೆಗೆ ಅರ್ಹರು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆ 5 ವರ್ಷಗಳಿಂದ ಬೆಂಗಳೂರಿನ ಕೋಗಿಲ್ ಲೇಔಟ್ ನಲ್ಲಿ ಯಾರ್ಯಾರು ವಾಸ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರ ಹತ್ರ ಈ ರೀತಿಯ ಡಾಕ್ಯುಮೆಂಟ್ ಇದೆ ಅವರನ್ನು ಅರ್ಹರು ಅಂತ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಜಿಬಿ ಅಧಿಕಾರಿಗಳು ಕೂಡ ಇದೀಗ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಕೂಡ ಮಾಡ್ತಾ ಇದ್ದಾರೆ. ಇವರ ಹತ್ರ ಇರುವಂತಹ ಡಾಕ್ಯುಮೆಂಟ್ ಅನ್ನು ತಮ್ಮ ಕಂಪ್ಯೂಟರ್ ನಲ್ಲಿ ಹಾಕಿ ಡೇಟ್ ಆಫ್ ಇಶ್ಯೂ ಯಾವಾಗ ಆಗಿದೆ, ಉದಾಹರಣೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅದರ ಡೇಟ್ ಆಫ್ ಇಶ್ಯೂ ಯಾವಾಗ ಆಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಚುನಾವಣೆ 2023ರ ಚುನಾವಣೆ ಮತಪಟ್ಟಿಯನ್ನು ಕೂಡ ಅಂದ್ರೆ ಚುನಾವಣೆ ಇದರಲ್ಲಿ ಕೂಡ ಇವರ ಲಿಸ್ಟ್ ನಲ್ಲಿ ಕೂಡ ಇವರ ಹೆಸರು ಇದೆಯಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದಿಷ್ಟು ನಾವು ಕಳೆದ ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ಕೋಗಿಲ್ ಲೇಔಟ್ ವಾಸವಿದ್ವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಜೊತೆಗೆ ನಾವು 30 ವರ್ಷಗಳಿಂದಲೂ ಕೂಡ ಇಲ್ಲೇ ಇದ್ದೀವಿ ಅನ್ನೋದರ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅಂದಿದ್ರು. ಇದೇ ಕಾರಣಕ್ಕೆ 2023 ಚುನಾವಣೆ ಮತಪಟ್ಟಿಯಲ್ಲಿ ಇವರ ಹೆಸರಿದೆ ಅನ್ನೋದನ್ನು ಕೂಡ ಒಂದಿಷ್ಟು ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬಹುತೇಕರ ಹತ್ರ ರೇಷನ್ ಕಾರ್ಡ್ ಇರಲಿಲ್ಲ ಅನ್ನೋ ವಿಚಾರ ಕೂಡ ಇತ್ತು. ಇದೇ ಕಾರಣಕ್ಕೆ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅನ್ನೋದನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಬೆಸ್ಕಾಂ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಕರೆಂಟ್ ಕನೆಕ್ಷನ್ ವಿಚಾರ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಯಾಕೆ ಅನಧಿಕೃತವಾಗಿದ್ರೆ ನೀವು ಕರೆಂಟ್ ಕನೆಕ್ಷನ್ ಯಾಕೆ ಕೊಟ್ರಿ, ಯಾವ ರೀತಿಯಲ್ಲಿ ಕೊಟ್ರಿ ಅನ್ನೋ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೂಡ ಇದ್ದಿತ್ತು. ಇದೇ ಕಾರಣಕ್ಕೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಆ ಒಂದು ವಿಚಾರವಾಗಿ ಕೂಡ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.